ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಸಮಸ್ಯೆ ಸಾರ್ವಜನಿಕರ ತಾಳ್ಮೆಯನ್ನ ಪರೀಕ್ಷಿಸಿದೆ. ಕಳೆದ 10 ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಾಣದೆ ಗ್ರಾಮಸ್ಥರು ಕಂಗಾಲಾಗಿದ್ದು, ಮಳೆ ಬಂತು ಅಂದ್ರೆ ಸಾಕು ಮನೆ ಮುಂದೆ ನೀರು ನಿಂತು ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ಪದೇ ಪದೇ ದೂರು ನೀಡಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ. ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರಾದರೂ ಕೇವಲ ಭರವಸೆಗಳೇ ಹೊರತು ಕೆಲಸ ಮಾತ್ರ ಇನ್ನೂ ಶುರುವಾಗಿಲ್ಲ. ಅಧಿಕಾರಿಗಳು ಇವತ್ತಾದರೂ ಕಣ್ಣು ತೆರೆದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಾರಾ ಅಥವಾ ಗ್ರಾಮಸ್ಥರ ಕಷ್ಟ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ನಿನ್ನೆ ಸಾಕಷ್ಟು ಮಳೆಯಿಂದ ಜನರಿಗೆ ಓಡಾಡಲು ಕಷ್ಟವಾಗುತ್ತಿರೋ ರಸ್ತೆ ದುರಸ್ತಿಗಾಗಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಬರೆದರೂ ಕೂಡ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿತನ ಮೆರೆತಿದ್ದಾರೆ ಅಂತ ಇಲ್ಲಿ ಸಾರ್ವಜನಿಕರು ಅಪವಾದ ಮಾಡ್ತಾ ಇದ್ದಾರೆ. ಏನು ಅಪವಾದ ಮಾಡ್ತಾ ಇದ್ದಾರೆ ಅಂತ ಅವರನ್ನ ಕೇಳೋಣ ಬನ್ನಿ. ಏನ್ ಸಮಸ್ಯೆ ಆಗಿದೆ? ಅವ್ರಿಗೆ ರಸ್ತೆ ಬದಲು ಏನೋ ನಾವ್ ಕೇಳಕ್ ಹೋದ್ರಿ ಪಂಚಾಯತ್ ಅವ್ರ ಅಂತಾರೆ ನಿಮ್ಮ ಊರಿನ ನಮ್ ಸಂಬಂಧ ಇಲ್ಲ, PWD ಸಂಬಂಧ ಐತೆ ಅಂತಾರೆ. ನಾವ್ ಹಿಂಗಾದ್ರೆ ನಾವ್ ಹೇಳೋದ್ ಯಾರಿಗೆ? ಹೋಟ್ ಕೇಳಕ್ ನಮ್ಮ ಊರಿಗೆ ಬರ್ತಾರ್ರಿ ಅವ್ರು. ಮತ್ತ ರಸ್ತೆ ಸಮಸ್ಯೆ ಕೇಳಕ್ ಹೋದ್ರೆ ನಿಮ್ ಸಂಬಂಧ ಇಲ್ಲ ಅಂತ ಹೇಳ್ತಾರ್ರಿ. ಇದು ಪಂಚಾಯತಿ ಮೆಂಬರ್ಗಳ್ರಿ. ಹಿಂಗ ಅಂತ ನಾವ್ ಏನೋ ಪ್ರಾಬ್ಲಮ್ ತಗೊಂಡ್ ಹೋದ್ರೆ ಇವತ್ ಮಾಡ್ತೇವ್ ನಾಳೆ ಮಾಡ್ತೇವ್ ಅಂತ ಹೇಳ್ತಾರ್ರಿ. ಮತ್ತೆ ಏನೋ ಜಾಸ್ತಿ ಹೇಳಿದ್ರೆ ಅಷ್ಟ ಒಂದೆರಡು ಟಿಪ್ಪರ್ ಮಲ್ಮಿ ಹೋಗಿತಾರ್ರಿ, ಬಿಟ್ಟು ಬಿಡ್ತಾರ್ರಿ. ಅದ್ 2 ವರ್ಷ ತನ ಅದ್ ಯಾರು ಕೇಳಂಗ ಇಲ್ರಿ, ಯಾರು ಹಾಯಂಗಿಲ್ರಿ. ಚರಂಡಿ ನೀರ್ನು ರಸ್ತೆ ಮ್ಯಾಗ ಬಂದ್ ನಿಲ್ತಾವ್ರಿ. ಇವ್ರ ತಿಪ್ಪಿಗಳು ಹಂಗ ಒಗ್ದಿದ್ದಾವ್ರಿ ಹದಿ ಮೇಲ್ರಿ. ಒಬ್ರು ಯಾರು ಕೇರ್ ಮಾಡಂಗಿಲ್ರಿ. ಮತ್ತೆ ಸಮಸ್ಯೆ ನಾವ್ ಹೇಳೋದ್ರಿ ಯಾರಿಗ್ರಿ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಎಲ್ಲರಿಗೂ ಹೇಳಿದೇವ್ರಿ. ಎಲ್ಲರ ತನ ಹೇಳಿ ಹೋಗಿ ಬಂದೇವ್ರಿ. ಈಗ 2 ವರ್ಷ ಆಯ್ತು ನಾವ್ ಪಂಚಾಯತಿಗೆ ಹೋಗಿ ಬರ್ಕೇವ್ರಿ. ಅಂದ್ರೇನು ಅವ್ರು ಏನು ರೆಸ್ಪಾನ್ಸ್ ಕೊಡುವರಾಗಿದ್ದಾರೆ. ಕೊಟ್ಟಿಂದಿದ್ರಿ ಅಂದ್ರೂ ಏನ್ ರೆಸ್ಪಾನ್ಸ್ ಕೊಡುವರಾಗಿದ್ದಾರೆ. ಹೋಗಿ ಹೇಳಿದಾರೆ ಅಂತಾರ್ರಿ, ಇವ್ ನಾಳೆ ಮಾಡ್ತೇವು, ಅಲ್ಲಿ ಹೇಳ್ತೇವು, ಇವ್ರಿಗೆ ಹೇಳ್ತೇವು ಅಂತಾರ್ರಿ. ಅವ್ರ ಏನು ರೆಸ್ಪಾನ್ಸ್ ಕೊಡುವರಾಗಿದ್ದಾರೆ. ವಾರ್ಡ್ ಮೆಂಬರ್ಗಳಿಗೆ ಹೇಳಿದ್ರಿ, ಎಲ್ಲರಿಗೂ ಹೇಳಿದ್ರಿ. ವಾರ್ಡ್ ಮೆಂಬರ್ಗಳ್ರಿ ಹೇರಿ ಒಟ್ಟು ರೆಸ್ಪಾನ್ಸ್ ಮಾಡುವರಾಗಿದ್ದಾರೆ. ನಾವ್ ಹೇರ್ನ ಅಂತಾರ್ರಿ ಅನುದಾನ ಬರಂಗಿಲ್ಲ, ಇದ್ ಬರಂಗಿಲ್ಲ. ಎಷ್ಟು ವರ್ಷ ಸಮಸ್ಯೆ ಇದೆ? ಈಗ 7-8 ವರ್ಷ ಆಯ್ತಾ ಹಾದಿ ಇಲ್ರಿ ಇಲ್ಲಿ. ಯಾವಾಗ ಹಾದಿ ಮಾಡಿದಾರೆ ಅಂಬಲ್ರಿ. ಈಗ ಡಾಂಬ್ರಿ ಹಾದಿ ಇತ್ತಂತ ಅವ್ರ ಅಂತಾರ್ರಿ, ಹಾದಿ ಬಂದಿತಿ ಇದ್ ಬಂದಿತಿ ಅಂತಾರ್ರಿ. ಅನುದಾನ ಇಲ್ಲ ಅಂತ ಅಂತಾರ್ರಿ. ಒಟ್ಟು ಏನು ಹೇರಿ ಅನುದಾನ ಇಲ್ಲ ಅಂತಾರ್ರಿ. ನನ್ನ ಹೆಸರು ಆಯನ್ ಮುರ್ಸಲ್ರಿ. ಸಮಸ್ಯೆ ಅಂದ್ರೆ ರಾಡ್ ಐತ್ರಿ, ಮಣ್ಣು ಕಡ್ಕವಾಗಿನ ಮಣ್ಣು ಒಗದು ಕೊಟ್ಟಿದಾರ್ರಿ. ಮತ್ತೆ ಎಲ್ಲ ನಾವು ವಯಸ್ಸಾಗವ್ರೆಲ್ಲ ಬೆಳಕಿದೀವು. ದವಾಖಾನೆಗೆ ಹೋಗೋದು ಬಿ ಅಡಚಣೆ ಆಗಿ ಕೂತೈತಿ. ಮತ್ತ 8 ವರ್ಷ ಐತ್ರಿ ರಸ್ತಾ ಆಗ್ತೈತಿ ಅನ್ನಕದ್ರಿ. ರಸ್ತಾನ ಮಂಜೂರಿ ಹಾಕಿದೇವ್ ಅನ್ಕದ್ರಿ. 7-8 ವರ್ಷ ಆಯ್ತು ಮಂಜೂರಿ ಹಾಕಿದಾರ, ಇನ್ನವೇ